ಹಲೋ ಹೇಳ್ರಿ. ಅದೇ ಯಾವುದು ಅಪ್ಪೆ ಗಾಡಿ ಕಳಿಸಿದ್ರಲ್ಲ ಸರ್, ಹಾಂ ಸರ. ಸೇಲ್ಗಿದೆಯಾ ಅದು? ಹಾಂ ಸೇಲಿಗಿದೆ ಸರ್. ಯಾವ್ದು ಬಜಾಜ್ ಅಪ್ಪೆನಾ ಯಾವುದು ಅದು? ಈ ಪ್ಯಾಜೋ ಅಪ್ಪೆ ರೀ. ಬಜಾಜ್ ಅಪ್ಪೆನಾ? ಪ್ಯಾಜೋ ರೀ. ಯಾವುದು? ಪ್ಯಾಜೋ ರೀ. ಪಿಯಾಜೋ? ಪ್ಯಾಜೋ ಹತ್ರ. ಹಾಂ ಓಕೆ. ಮಾಡಲಿ ಯಾವುದು ಅದು? ಮಾಡಲ 13 ಮಾಡಲ್ ಸರ್. 13? ಹಾಂ ಸರ್. ಓಕೆ. ಓನರ್ ಎಷ್ಟಾಗಿದ್ದಾರೆ? ಓನರ್ ಸೆಕೆಂಡ್ ಓನರ್ ಸರ್. ನೀವೇನಾ? ಹಾಂ ನಾವೇ ಸೆಕೆಂಡ್ ಓನರ್. ಓಕೆ. ಎಷ್ಟು ರನ್ ಆಗಿದೆ ಗಾಡಿ? ಅದು ಮೆಟೀರಿಯಲ್ ಏನು ನೋಡಿಲ್ಲ ಸರ್ ನಾವು. ಮೀಟ್ರ್ ನೋಡಿಲ್ಲ? ಹ್ಞೂ ಸರ್. ಓಕೆ. ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಟಯರ್ ಅಂತೂ ಇಲ್ಲ ಸರ್, 3 ಹಾಕೋಬೇಕ್ರಿ ಸರ್. ಇವಾಗ ಏನೂ ಇಲ್ಲ? ಹಾಕೋಬೇಕ್ರಿ, ಸೌದಾರ್ ಒಟ್ಟು 3. ಸ್ಟೆಪ್ನಿ ಇದೆಯಾ? ಸ್ಟೆಪ್ನಿ ಇಲ್ಲ ಸರ್. ಓಕೆ. ಎಫ್ ಸಿ ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ ಸರ್? ಎಫ್ ಸಿ ಇನ್ಸೂರೆನ್ಸ್ ಇಲ್ಲ ಸರ್, ಕಟ್ಕೋಬೇಕ್ರಿ ಎಫ್ ಸಿ ಇನ್ಸೂರೆನ್ಸ್. ಎಫ್ ಸಿ ಇನ್ಸೂರೆನ್ಸು ಡ್ಯೂ ಆಗಿದೆಯಾ? ಹಾಂ ಡ್ಯೂ ಆಗಿದೆ ಸರ್. ಓಕೆ. ರನ್ನಿಂಗ್ ಕಂಡೀಷನ್ ಹೆಂಗಿದೆ ಗಾಡಿ? ರನ್ನಿಂಗ್ ಚಲೋ ಐತೆ ಸರ್. ಏನು ಪ್ರಾಬ್ಲಮ್ ಇಲ್ಲಲ್ಲ? ಪ್ರಾಬ್ಲಮ್ ಏನಿಲ್ಲ ಸರ್. ಮತ್ತೆ ತಿರ್ಗಿ ಏನಿದ್ರೆ ಹೇಳ್ಬಿಡಿ. ಒಂದು ಸ್ವಲ್ಪ ಅದು ಇದು ರೀ ಗೇರ್, ಒಂದು ಸ್ವಲ್ಪ ಗೇರ ಸೆಕೆಂಡ್ ಗೇರ ಸ್ಲಿಪ್ ಆಗ ಸರ. ಅದೊಂದೇ, ಮತ್ತೊಂದು ಪ್ರಾಬ್ಲಮ್ ಏನಿಲ್ಲ ಸರ್. ಬೇರೆ ಇನ್ನೇನಿಲ್ಲ? ಬೇರೆ ಏನಿಲ್ಲ ಸರ್. ಓಕೆ. ಪ್ಲಾಟ್ಫಾರ್ಮು ಎಲ್ಲ ನೀಟಾಗಿದೆಯಾ? ಓರ್ ಸರ. ಪ್ಲಾಟ್ಫಾರ್ಮು ಎಲ್ಲ ನೀಟಾಗಿದೆಯಾ? ಹಾಂ ಎಲ್ಲ ನೀಟಾಗಿದೆ ಸರ್. ಏನು ಕುಷನ್ ವರ್ಕ್ಸ್ ಏನು ಹೊಸ್ದಾಗಿ ಮಾಡಿಸಿದ್ರಾ? ಓರ್ ಸರ್. ಸೀಟ್ ಕವರ್ ಎಲ್ಲ ಹೊಸ್ದಾಗಿ ಏನಾದ್ರು ಹಾಂ ಹಾಕ್ಸಿದ್ರಾ? ಸೀಟ್ ಕವರ್ ಎಲ್ಲ ಹೊಸ ಸರ್. ಟ್ರೇಪರ್ ಗಾರ್ಡ್ ಏನಾದ್ರು ಹಾಕ್ಸಿರಾ? ಟೇಪ್ ಇಲ್ಲ ಸರ, ಏನೂ ಇಲ್ಲ ಸರ್ ಅದಕ್ಕೆ. ಟೇಪ್ ಕಡ್ದು ಏನೂ ಹಾಕ್ಸಿಲ್ಲ ಸರ. ಮತ್ತು ಎಲ್ಲ ತೆಳಪಳ ಎಲ್ಲ ಚಕ್ ಎಲ್ಲ ಫುಲ್ ಹಾಕ್ಸಿ ಸರ್. ಸರಿ. ಎಲ್ಲಿರೋದು ಸರ್ ಗಾಡಿದು? ಇದು ಕೋಲಾರ ಸರ, ಇಲ್ಲಿ ಬಿಜಾಪುರ ಹತ್ರ. ಬಿಜಾಪುರ ಹತ್ರ? ಕೋಲಾರ ಸರ್. ಕೋಲಾರ? ಹಾಂ. ಎಷ್ಟು ದೂರ ಆಗುತ್ತೆ ಬಿಜಾಪುರದಿಂದ? ಬಿಜಾಪುರದಿಂದ ಒಂದು 40 ಕಿಲೋಮೀಟರ್ ಆಗುತ್ತೆ ಸರ್. 40 ಕಿಲೋಮೀಟ್ರ್? ಹ್ಞೂ ಸರ್. ತಾಲೂಕು ಬಿಜಾಪುರನಾ? ಹಾಂ ತಾಲೂಕು ಬಿಜಾಪುರ, ಬಸವನ ಬಾಗೇವಾಡಿ ಜಿಲ್ಲಾ. ಬಸವನ ಬಾಗೇವಾಡಿ ಜಿಲ್ಲಾ, ತಾಲೂಕು ಬಿಜಾಪುರ? ಇದು ಜಿಲ್ಲಾ ಬಿಜಾಪುರ ರೀ, ಬಸವನ ಬಾಗೇವಾಡಿ ತಾಲೂಕು ರೀ. ಓಕೆ ಓಕೆ. ಏನು ಹೇಳ್ತೀರಾ ಪ್ರೈಸ್ ಅದಕ್ಕೆ? ಪ್ರೈಸ್ ರೀ 160 ರೀ. 160? ಹಾಂ ರೀ. ಡಾಕ್ಯುಮೆಂಟ್ಸು ಲ್ಯಾಪ್ಸು ಟೈರು ಏನೂ ಇಲ್ಲ? ಸರ್ ನೀವು ನಾ ಹೇಳೇ ಸರ್, ನೋಡಿರಿ ಇದು ಮಾಡಿ ಸರ್. ಆದರೆ ಬೇರೆ ಗೇರ್ ಬೇರೆ ಸ್ಲಿಪ್ ಆಗುತ್ತೆ ಅಂತ ಹೇಳ್ತೀರಾ? ಹಾಂ ಸರ್. ಮತ್ತೆ 160 ಹೇಳಿದ್ರೆ ಗಾಡಿ ಸೇಲ್ ಆಗ್ಬೇಕಲ್ಲ? ಸರ್ ಗೇರಿಂದ ಮಾಡಿಸ್ಕೊಡ್ತೇವೆ ಸರ್ ನಾವು. ಓಕೆ. ನೀವೇ ಮಾಡಿಸ್ಕೊಡ್ತೀರಾ? ಓಕೆ, ಏನು ತೊಂದರೆ ಇಲ್ಲ. ಹಾಂ ಸರ್. ಎಫ್ ಸಿ ರನ್ನಿಂಗ್ ಇಲ್ಲ, ಇನ್ಸೂರೆನ್ಸ್ ರನ್ನಿಂಗ್ ಇಲ್ಲ, ಟೈರ್ ಹೊಸ ಹಾಕ್ಸ್ಕೊಬೇಕು. ಹಾಂ ಸರ್. ಮತ್ತು ಅದಕ್ಕೆ ಎಷ್ಟಾಗ್ಬೋದು? ಅದಕ್ಕೆ ನೋಡಿ ಸರ್, ಎಲ್ಲ ಕೂಡ ಒಂದು 10,000 ರೂಪಾಯಿ ಬರ್ಬೋದು ಸರ್. 10,000? ಹಾಂ ಸರ್. ಹಾಂ. ನೋಡಿ, ಒಂದು ರೇಟ್ ಹೇಳಿದ್ರೆ ನಮ್ಮ ಚಾನಲ್ ಕಡೆದು ಸೇಲ್ ಆಗುತ್ತೆ, ಮತ್ತೆ ಇಲ್ಲಾಂದ್ರೆ ಹಂಗೆ ಇರುತ್ತೆ ಅಷ್ಟೇ. ನೋಡಿ ಹೇಳಿ ಸರ್ ನೀವು ಎಷ್ಟು ಇತ್ತು. ನಾವು ಹೇಳಕ್ ಬರಲ್ಲ ಸರ್, ನಾವೇನು ನೀವು ಹೇಳಿದ್ನ ಸರ್ ಈಗ ಲಾಸ್ಟ್ 140 ಕೊಡ್ತೇವೆ ಸರ್. ಎಲ್ಲ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಅವ್ರ ಕಡೆ ಅಂತಾರೆ. ಎಲ್ಲ ನೀವೇ ಮಾಡಿಸ್ಕೊಟ್ರಾ? 160 ಸರ್. ಎಲ್ಲ ಟೈರ್ ಗೇರ್ ಎಲ್ಲ ಚಕ್ ನಾವೇ ಹಾಕಿ ಕೊಡ್ತೇವೆ ಸರ್. ಗೇರ್ ಬಾಕ್ಸ್ ಎಲ್ಲ ಇದು ಅದು ಸಿಲ್ಪ್ ಆಗಿದೆ ಎಲ್ಲ ನಾವು ಮಾಡಿಸ್ಕೊಡ್ತೇವೆ ಸರ್. ಸರಿ. ಕಾಂಟ್ಯಾಕ್ಟ್ ನಂಬರ್ ಯಾವುದು, ಇದೇನಾ? ಹಾಂ ಇದೆ ಸರ್. ಸರಿ ಆಯ್ತು ಬಿಡಿ, ಇದೇ ನಂಬರ್ ಹಾಕ್ತೀನಿ. ಹಾಂ ಸರ್. ನೋಡಿ, ನೀವು ಹೇಳಿದ ರೇಟಿಗೆ ಗಾಡಿ ಸೇಲ್ ಆಗಲ್ಲ. ಹಾಂ ಸರ್. ಸ್ವಲ್ಪ ಆದಷ್ಟು ಕಡಿಮೆ ಮಾಡಿದರೆ ಬೇಗ ಹೋಗುತ್ತೆ. ಕಡಿಮೆ ಅಂದರೆ ಎಷ್ಟು ಅಂದಾಜು ಸರ್? ಕಸ್ಟಮರ್ ಮಾಡ್ತಾರೆ ನಿಮಗೆ. ಹಾಂ ಸರ್. ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಕಾಲ್ ಮಾಡ್ತಾರೆ. ಹಾಂ ಸರ್. ಅವ್ರು ಕೇಳ್ತಾರೆ. ಈಗ ನಾವು ಹೇಳಕ್ ಬರಲ್ಲ, ನಾವು ಗಾಡಿ ಡೈರೆಕ್ಟ್ ನೋಡಿರಲ್ಲ, ಏನಿರಲ್ಲ, ಏನು ಮಾತಾಡೋಕ್ಕೂ ಬರಲ್ಲ ಅವು. ಹಾಂ ಸರ್. ಹಂಗಾಗಿ ಈಗ ಕಸ್ಟಮರ್ಗಳು ಗಾಡಿ ನೋಡೋಕೆ ಬರ್ತಾರಲ್ಲ, ಹಾಂ ಸರ್. ಅವಾಗ ನಾವು ಡೈರೆಕ್ಟಾಗಿ ಬಂದ ಮೇಲೆ ಅವ್ರು ನೋಡ್ತಾರೆ, ಒಂದು ರೇಟ್ ನೆಗೋಷಿಯಬಲ್ ಮಾಡಿ ಕೊಟ್ಬಿಡಿ. ಆಯ್ತು ಸರ್. ಸರಿ. ಹಾಂ.